ಭೋವಿ ಸಮುದಾಯಕ್ಕೆ ನಮ್ಮ ಪಕ್ಷ ಉತ್ತಮ ಸ್ಥಾನಮಾನವನ್ನೇ ಕೊಟ್ಟಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಈ ಸಂಬಂಧ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಭೋವಿ ಸಮುದಾಯದ ಶಾಸಕರು ನಮ್ಮ ಜೊತೆ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರದಲ್ಲೂ ಭೋವಿ ಸಮಾಜವನ್ನು ನಾವು ಕಡೆಗಣಿಸಿರಲಿಲ್ಲ. ಈ ಸಂಬಂಧ ಭೋವಿ ಸಮಾಜದ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅಸಮಾಧಾನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಬರೋದು ಸೂರ್ಯ ಚಂದ್ರರಷ್ಟೇ ಸತ್ಯ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವ ಮೂಲಕ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆ ಏರಲಿದ್ದೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಇದೇ ವೇಳೆ ತೇಜಸ್ವಿನಿ ಅನಂತಕುಮಾರ್ ಟಿಕೆಟ್ ಕೈ ತಪ್ಪಿದ ವಿಚಾರವಾಗಿಯೂ ಪ್ರತಿಕ್ರಿಯಿಸಿದ ಅವರು, ನಾವು ಹೈಕಮಾಂಡ್ಗೆ ತೇಜಸ್ವಿನಿ ಒಬ್ಬರ ಹೆಸರನ್ನೇ ಶಿಫಾರಸು ಮಾಡಿದ್ವಿ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಏನಾಯ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 14 ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳು ಅನೌನ್ಸ್ ಆಗಿದೆ. ಇವತ್ತು 3 ಗಂಟೆ ಒಳಗಾಗಿ ನಾಮಪತ್ರ ಸಲ್ಲಿಸೋದು ಇನ್ನೊಂದೆರಡು ಉಳಿದಿತ್ತು. ಇವತ್ತು ಸಲ್ಲಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆ ಒಟ್ಟು 22ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ. ಕೇಂದ್ರದಲ್ಲಿ 300 ಲೋಕಸಭಾ ಕ್ಷೇತ್ರ ಗೆದ್ದು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗುವಂಥದ್ದು ಸೂರ್ಯಚಂದ್ರ ಇರೋ ಸತ್ಯನೂ ಅಷ್ಟೇ ಸತ್ಯ. ಹಾಗಾಗಿ ಕರ್ನಾಟಕದ ನಮ್ಮ ಕೊಡುಗೆ ಅಂದರೆ 22 ಲೋಕಸಭಾ ಕ್ಷೇತ್ರ ಗೆದ್ದು ಕೊಡುವಂಥದ್ದು. ಒಂದು ರೀತಿ ದೇವದುರ್ಲಭವಾದ ವಾತಾವರಣ. ಅನೇಕ ವರ್ಷಗಳಿಂದ ರಾಜ್ಯದಲ್ಲಿ ಚುನಾವಣಾ ಓಡಾಟದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಈಗ ಇರುವಂಥ ಜನಬೆಂಬಲ, ವಾತಾವರಣ, ಉತ್ಸಾಹ ಹಿಂದೆಂದು ನಾನು ನೋಡಿಲ್ಲ. ಇಲ್ಲ, ನಾವು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳಬೇಕು ಅಂದರೆ, ನಾವು ಕಳಿಸಿದ್ದು ಒಂದೇ ಹೆಸರು, ತೇಜಸ್ವಿನಿ ಅನಂತಕುಮಾರ್ ಅವರದ್ದು. ಕೊನೆಗಳಿಗೆವರೆಗೂ ನಾವು ಅವ್ರದ್ದೇ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ. ತೇಜಸ್ವಿ ಸೂರ್ಯ ಅವರ ಹೆಸರು ಕೊನೆಗಳಿಗೆ ಹೇಗೆ ಎಲ್ಲಿವರು ತೀರ್ಮಾನ ತಗೊಂಡ್ರು ಅಂತ ನಮಗೆ ಕೊಪ್ಪಳಿನ ಲೋಕಸಭಾ ಕ್ಷೇತ್ರದಿಂದ ನಿಲ್ಲಬೇಕನ್ನಂಥದ್ದು ಯಾವುದೇ ಸೂಚನೆ ನನ್ನ ಹತ್ರ ಇಲ್ಲ. ಹಂಗಾಗಿ ನಾನು ನಿನ್ನೆ ಬಳ್ಳಾರಿಯಲ್ಲಿ ಪ್ರಚಾರದಲ್ಲಿದ್ದೆ. ಇವತ್ತು ನಾರಾಯಣಸ್ವಾಮಿ ಅವರ ಪರವಾಗಿ ಪ್ರಚಾರದಲ್ಲಿ ಪಾಲ್ಗೊಳ್ಬೇಕಂತೇಳಿ ಸನ್ಮಾನ್ಯ ಯಡಿಯೂರಪ್ಪರು ನಾನು ಬಂದಿದ್ದೇವೆ. ಇಲ್ಲಿ ತನಕ ಆಗಿದೆ. ಯಾವುದೇ ವಿಷಯದ ಬಗ್ಗೆ ಇನ್ನೇನು ಇವತ್ತು ಸಂಜೆ ಒಳಗಡೆ ಕೊಪ್ಪಳದ ಕೂಡ ಫೈನಲೈಸೇಷನ್ ಆಗುತ್ತೆ. ಒಂದು ಕಡೆ ಅವರು ಪಪ್ಪು ಅನ್ನಂಥ ರಾಹುಲ್ ಗಾಂಧಿಯವರು ಒಂದು ಕಡೆ ಹೇಳ್ತಾರೆ, ಚೌಕಿದಾರ್ ಚೋರ ಅನ್ನಂಥ ಮಾತನ್ನು ಹೇಳ್ತಾನೆ. ಇವತ್ತು ಚೌಕಿದಾರ್ ಚೋರ್ ಅನ್ನಂಥ ಮಾತು ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾ ಇದ್ದಾರೆ.